ಬಂದು ಅದ್ರ ಭಾರ ಹೆಚ್ಚಾಗಿ ಹೆಚ್ಚಾಗಿ ಪ್ರತಿ ಸಲ ಒಂದು ಸನ್ಮಾನ ಸಮಾರಂಭ ಅಥವಾ ಪ್ರಶಸ್ತಿ ಸಮಾರಂಭ ಬಂದಾಗ ನಾನು ಚಿಕ್ಕವನಾಗ್ತಾ ಹೋಗ್ತಾ ಇದ್ದೆ. ನಿಜವಾಗ್ಲೂ ಕೆಲವು ಸಮಾರಂಭಗಳು, ಕೆಲವು ಪ್ರಶಸ್ತಿಗಳು ನನಗೆ ನಿಜವಾಗ್ಲೂ ಭಾರ ಆಗಿದೆ. ಮನಸ್ಸಿನ ಮೇಲೆ, ದೇಹದ ಮೇಲೆ, ನನ್ನ ವೃತ್ತಿ ಮೇಲೆ ನಿಜವಾಗ್ಲೂ ಭಾರ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದುವರೆಗೂ ನಾನು ಏನು ಮಾಡಿಲ್ಲ, ನನ್ನಿಂದ ಮಾಡಿಸಿದ್ದಾರೆ. ನಾನು ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಚಿತ್ರರಂಗದ ಹೇಗಿರುತ್ತೆ ಅಂತ ನೋಡಬಹುದು. ನ್ಯಾಷನಲ್ ಕಾಲೇಜ್ನಲ್ಲಿ BSc ಆದಮೇಲೆ ಚಿತ್ರರಂಗದ ಬಗ್ಗೆ ಚಿತ್ರಗಳನ್ನ ನೋಡ್ತಾ, ಬೇಕಾದಷ್ಟು ಕಲಾವಿದರನ್ನ ನೋಡ್ತಾ ಬೆಳ್ಕೊಂಬಂದನು. ಅವರ ಜೀವನ ಹೇಗಿರುತ್ತೆ, ಅವರ ಬದುಕು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ಆಸೆ ಪಟ್ಟು ನಾಗರಾವ್ ಅಂತ ಚಿತ್ರದಲ್ಲಿ ವಂಶವೃಕ್ಷ ಮೂಲಕ ಬಂದು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಕುಮಾರ ಆಗಿದ್ದ ನನ್ನನ್ನ ವಿಷ್ಣುವರ್ಧನ ಅಂತ ಒಂದು ದೊಡ್ಡ ಚಕ್ರವರ್ತಿ ಸಾಮ್ರಾಟನ ಹೆಸರಿಟ್ಟು ಆ ಹೆಸರಿನ ಭಾರಾನ ನನ್ನ ಮೇಲೆ ಹೊರಿಸಿ ನನಗೆ ವಜ್ರದ ಕವಚನ ನೀಡಿ ನನ್ನ ಇಷ್ಟ ಎತ್ತರಕ್ಕೆ ಬೆಳೆಸಿದ್ದಾರೆ. ಬೆಳೆಸಿರೋದು ಅವರು, ಬೆಳೆಸಿರೋದು ನೀವು, ಬೆಳೆದಿರೋದು ನಾನು ಅಷ್ಟೇ. ನಿಜವಾಗ್ಲೂ ಪ್ರತಿ ಸಲ ಸಮಾರಂಭಗಳು, ಸನ್ಮಾನಗಳಾದಾಗ ನನ್ನ ಮನಸ್ಸಾಕ್ಷಿ ಕೇಳೋ ಪ್ರಶ್ನೆ ನಿಜವಾಗ್ಲೂ ಅದೇನೆ, ಎಷ್ಟಕ್ಕೆ ನೀನು ಅರ್ಹ ಅನ್ನೋ ಮಾತಷ್ಟೆ. ಎಷ್ಟಕ್ಕೆ ನೀನು ಅರ್ಹ, ಎಷ್ಟು ನಿನಗೆ ಸೇರಬೇಕಾಗಿದ್ದು, ಇದು ನಂದಲ್ಲ ಅಂತ ನಾನು ಅನ್ಕೊಂಡಾಗ ನಿಜವಾಗ್ಲೂ ಎಲ್ಲೋ ಒಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ನಿಜವಾಗ್ಲೂ ನಿಮಗೆ ಸನ್ಮಾನ ಮಾಡಬೇಕು, ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತ ಬಂದಾಗ ಬೇಕು ಅಂತ ಅವ್ರಿಗನ್ಸಿದೆ, ಬೇಕಾ ಅನ್ನೋ ಪ್ರಶ್ನೆ ನನ್ನನ್ನ ಕಾಡಿದೆ. ನಿಜವಾಗ್ಲೂ ಬೇಕಾ ಅಂತ ಅಂದಾಗ, ಯಾಕೆಂದ್ರೆ ಅಭಿಮಾನದಿಂದ, ಪ್ರೀತಿಯಿಂದ ಬರುವ ಪ್ರಶಸ್ತಿಗಳು ಸದಾಕಾಲ ಮನಸ್ಸಿನಲ್ಲಿರುತ್ತೆ. ನನ್ನ ದೃಷ್ಟಿನಲ್ಲಿ ಪ್ರಶಸ್ತಿ ಅನ್ನೋದು ಒಂದು ನಿಗದಿತ ದಿವಸದಲ್ಲಿ 1 ಗಂಟೆನೋ 2 ಗಂಟೆನೋ ನಡೆಯುವ ಕಾರ್ಯಕ್ರಮದಲ್ಲಿ 1 ನಿಮಿಷ ನಡೆಯುವ ಒಂದು ವ್ಯವಹಾರ, ಒಂದು ವಿಶ್ವಾಸದ ವ್ಯವಹಾರ ಅಥವಾ ಪ್ರತಿಭೆಯ ವ್ಯವಹಾರ. ಆದ್ರೆ ಅಭಿಮಾನದಿಂದ 30 ವರ್ಷದಿಂದ ನನ್ನ ಬೆಳೆಸ್ಕೊಂಡು ಬಂದಿದ್ದೀವಿಲ್ಲ, ನಿಮ್ಮ ಹೃದಯದಲ್ಲಿ ನನಗೆ ಒಂದು ಸ್ಥಾನವನ್ನು ಕೊಟ್ಟು ಆ ಸ್ಥಾನದ ಭಾರ ನನ್ನ ಮೇಲೆ ಹೊರಿಸಿ ನನ್ನ ಜೊತೆನೆ ನಡ್ಸ್ಕೊಂಡ್ ಬಂದಿದ್ದೀರಾ. ನಾನ್ ನಡೆದಿಲ್ಲ, ನಡೆಸಿರೋರು ನೀವು, ನೋಡಿರೋರು ನೀವು, ಆನಂದ ಪಟ್ಟಿರೋರು ನೀವು, ಬೆಳೆಸಿರೋರು ನೀವು, ಸಾಕಿರೋರು ನೀವು. ಪ್ರತಿಯೊಂದು ನಿಮಗ್ ಸೇರ್ಬೇಕಾಗಿತ್ತು. ನಿಮಗ್ ಸೇರ್ಬೇಕಾಗಿದ್ದು ಅನ್ನೋ ಪ್ರಶ್ನೆ ಹೇಳಿದ ತಕ್ಷಣನೇ ನನ್ನ ಜೊತೆ ನನ್ನನ್ನ ತಡ್ಕೊಂಡು, ನನ್ನನ್ನ ಸಹಿಸ್ಕೊಂಡು ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಇದಕ್ಕೆ ಕಾರಣ ಆಗ್ತಾರೆ. ಪ್ರತಿಯೊಂದು ಅವ್ರು ಮಾಡಿಸಿರೋರು, ನಾನು ಮಾಡಿದ್ದೀನಿ ಅಷ್ಟೇ. ಪಾತ್ರಗಳ ಮೂಲಕ ನನ್ನ ನೋಡಿದ್ದೀರಾ, ಆನಂದಿಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ ಅಷ್ಟೇ. ನಿಮ್ಮಗಳ ಅಭಿಮಾನದ ಪ್ರೀತಿ ಮುಂದೆ ಯಾವ ಪ್ರಶಸ್ತಿಗಳು ಹೆಚ್ಚಿದು ಅಂತ ಅನ್ಸಲ್ಲ. ಈ ಒಂದು ಸಮಾರಂಭಕ್ಕೆ ನೀವು ಪ್ರತಿಯೊಬ್ಬರು ಬಂದು ಆಶೀರ್ವಾದ ಮಾಡಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ. ನಿಮ್ಮೆಲ್ರಿಗೂ, ಈ ನನ್ನ ವೃತ್ತಿ ರಂಗದಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ನನ್ನ ಅನಂತಾನಂದನ ವಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ಚೆನ್ನಾಗಾಗಿದೆ, ನಿಮ್ಮಿಂದ ಶೋಭಿತವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಅನಂತಾನಂದ ವಂದನೆಗಳನ್ನ, ಅಭಿನಂದನೆಗಳನ್ನ ಹೇಳಿ ನನ್ನ ಒಂದು ಮಾಡಿ ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರಿಗೆ ಸಮಯ ಮುಗಿತಾ